ಅದರಿಂದ ದಾನ ಗುಣ ಇರೋರ್ನ ಬರಬೇಕು ಬಡವರಿಗೆ ಸಹಾಯ ಮಾಡ್ತಿದಾರೋ ಅವರು ಕೂಡ ನಿರಾಶ್ರಿತರಿಗೆ ಜಾಗ ಕೊಟ್ಟು ಎಷ್ಟೋ ಎಷ್ಟು ಕಷ್ಟ ಆ ಕಾಲದಲ್ಲಿ ಹಾಸ್ಪಿಟಲ್ ಇಲ್ಲ, ಏನೂ ಇಲ್ಲ, ನಿಜ ತಾನೆ. ಸೊ ಡೆಲಿವರಿ ಮಾಡ್ಬೇಕಾದ್ರೆ ಎಷ್ಟು ಕಷ್ಟಪಟ್ಟಿರ್ತಾರೆ. ನಾರ್ಮಲ್ ಡೆಲಿವರೀಸ್ ಎಲ್ಲ ಆಗಿರುತ್ತೆ ಆ ಕಾಲದಲ್ಲಿ ಬಂದು. ನಮಸ್ಕಾರ. ಮೊದಲನೇದಾಗಿ ಇಷ್ಟು ದೂರ ನಿಮ್ಮನ್ನೆಲ್ಲ ನೋಡೋದಕ್ಕೆ ನಾನು ಬಂದಿದ್ದು ನಿಜವಾಗ್ಲೂ ನನ್ನ ಪುಣ್ಯ ಅಂತ ಭಾವಿಸ್ತೀನಿ. ಖುಷಿ ಆಯಿತು ನಿಮ್ಮನ್ನೆಲ್ಲ ಇಲ್ಲಿ ನೋಡಿ. ಒಂದೇ ವೇದಿಕೆ ಮೇಲೆ ನಮ್ಮಣ್ಣ ಮಲ್ಲೇಶ್ ಅಣ್ಣವರಿದ್ದಾರೆ, ಚೇತನ್ ಅಣ್ಣ ಇದ್ದಾರೆ, ಮತ್ತು ರಾಕಿ ಬೈ ಅವರಿದ್ದಾರೆ, ಅವರ ಸ್ನೇಹಿತರಿದ್ದಾರೆ, ಮತ್ತು ಇನ್ನೂ ಸಾಕಷ್ಟು ಜನ ಸ್ನೇಹಿತರು, ಸಾಕಷ್ಟು ಜನ ಒಳ್ಳೊಳ್ಳೆ ಕೆಲಸ ಮಾಡಿದಂಥ ಸಾಧಕರು. ಅವರುಗಳ ಮಧ್ಯದಲ್ಲಿ ನನ್ನನ್ನು ಕೂರಿಸಿರೋದು ನನ್ನ ಪುಣ್ಯ ಅಂತ ನಾನು ಭಾವಿಸ್ತೀನಿ ನಿಜವಾಗ್ಲೂ. ಯಾಕೆಂದರೆ ಒಂದು ಮಾತಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ, ಸನ್ಮಾನಕ್ಕಿಂತ ಅವಮಾನಗಳೇ ಜಾಸ್ತಿ ಲೈಫಲ್ಲಿ ಆಗಿರೋದು. ಬಟ್ ಆದರೆ ಯಾವತ್ತೂ ಹಿಂಜರಿದಿಲ್ಲ ಮನಸ್ಸು. ಒಳ್ಳೆ ಕೆಲಸ ಮಾಡುವಾಗ ಕೆಟ್ಟ ಆಪಾದನೆಗಳು, ಕೆಟ್ಟ ಮಾತುಗಳು, ನಿಂದಿಸೋದು, ಕಾಲಿಳಿಯೋದು, ಕಲ್ಲಲ್ಲಿ ಹೊಡೆಯೋದು, ಇಂಥ ಕೆಲಸಗಳೆಲ್ಲ ಆಗ್ತಾ ಇರುತ್ತೆ. ಬಟ್ ನಮ್ಮ ಕೆಲಸ ಪ್ರಾಮಾಣಿಕವಾಗಿದೆ ಅಂದಾಗ ನಾವು ಯಾರ ಮುಂದೆನೂ ಮಂಡಿ ಕೂರೋ ಅಂತ ಅವಶ್ಯಕತೆ ಇಲ್ಲ. ಆ ಭಗವಂತ ಒಬ್ಬನ ಹತ್ರ ಮಾತ್ರನೇ ನಾವು ತಪ್ಪು ಸರಿ ಲೆಕ್ಕಾಚಾರ ಹಾಕ್ಬೇಕಾಗತ್ತೆ. ವಿಶೇಷವಾಗಿ ನಾನು ಚೇತನನವ್ರಿಗೆ ಧನ್ಯವಾದ ತಿಳಿಸ್ಬೇಕು. ನಾನು ಬಂದ ತಕ್ಷಣ ಅಂದ್ರು, ಅಣ್ಣ ನಾನು ಇದೇ ಊರು, ಇಲ್ಲೇ ಹುಟ್ಟಿ ಬೆಳೆದಿದ್ದು ಅಂತ. ಬಹುಶಃ ಇವಾಗ ನಾವು ನೋಡ್ತಾ ಇದೀವಿ, ಇಲ್ಲಿ ಒಳ್ಳೊಳ್ಳೆ ಮನೆಗಳಾಗಿದ್ದಾವೆ, ಬಿಲ್ಡಿಂಗ್ಗಳಾಗಿದ್ದಾವೆ. ಸುಮಾರು ಒಂದು 10 ವರ್ಷಗಳ ಹಿಂದೆ ಈ ಜಾಗನ ನಾನು ಜಸ್ಟ್ ಇಮೇಜ್ ಮಾಡ್ಕೊಂಡ್ರೆ ಗೊತ್ತಾಗುತ್ತೆ, ಇಲ್ಲಿ ಬಹುಶಃ ಒಂದು ಮನೆಗಳು ಸಮೇತ ಇರೋದಕ್ಕೆ ಸಾಧ್ಯ ಇಲ್ಲ, ಎಲ್ಲ ಗುಡಿಸಲುಗಳಾಗಿರುತ್ತೆ ಅಂತ. ಕರೆಕ್ಟಾ? ಆದರೆ ಇವತ್ತು ಇಷ್ಟು ಚೆನ್ನಾಗಿ ಒಂದು ಊರಾಗಿದೆ. ಇವತ್ತು ಇಲ್ಲಿ ಕಷ್ಟದಲ್ಲಿರ್ತಕ್ಕಂಥ ವ್ಯಕ್ತಿಗಳನ್ನ ಗುರುತಿಸಿ, ಅದರಲ್ಲೂ ಅಂಗವಿಕಲರನ್ನ ಗುರುತಿಸಿ, ಯಾರು ಆಸಕ್ತರಿದ್ದಾರೋ ಅಂಥವ್ರನ್ನ ಗುರುತಿಸಿ ಅವ್ರಿಗೆ ಉಚಿತವಾಗಿ ಮನೆ ಕಟ್ಕೊಡ್ತಾ ಇದ್ದಾರೆ ಅಂದ್ರೆ ನಿಜವಾಗ್ಲೂ ಬಹಳ ದೊಡ್ಡ ಕೆಲಸ ಅಂತ ಹೇಳಕ್ ಇಷ್ಟಪಡ್ತೀನಿ. ಇದು ಸೇರಿ ಅವರು 4-5 ಸತಿ ನನ್ನನ್ನು ಕರೀತಾ ಇರೋದು, ಸರ್ ಮನೆ ಇನೋಗ್ರೇಷನ್ಗೆ ಬನ್ನಿ ಅಂತ. ಆದ್ರೆ ಕಾರಣಾಂತರಗಳಿಂದ ನಾನು ಬರೋದಕ್ಕೆ ಸಾಧ್ಯ ಆಗಿಲ್ಲ. ಸೊ ಕ್ಷಮೆ ಇರಲಿ. ಇದೇ ರೀತಿ ಕೆಲಸ ಕಾರ್ಯಗಳು ಮುಂದುವರಿಲಿ. ಕರ್ನಾಟಕದ ರಾಜ್ಯದ ಜನರು ಅಷ್ಟೇ ಅಲ್ಲ, ಈ ತಮಿಳುನಾಡು ಭಾಗದಲ್ಲೂ ಕೂಡ ನಿಮ್ಮನ್ನ ಗುರುತಿಸಂಗಾಗ್ಲಿ. ಆದಷ್ಟು ಇಂಥ ಒಳ್ಳೆ ಕೆಲಸಗಳಿಗೆ ಎಲ್ಲರೂ ಬೆಂಬಲ ಸಿಗ್ಲಿ ಅಂತ ಮನಸ್ಫೂರ್ತಿಯಾಗಿ ಬೇಡ್ಕೊಳ್ತೀನಿ. ಇವ್ರಿಗೆ ಬೆನ್ನೆಲುಬಾಗಿ ನಿಂತಿರ್ತಕ್ಕಂಥ ನಮ್ಮ ಮಲ್ಲೇಶ್ ಅಣ್ಣ ನೋಡಿ, ನಾನು ಒಂದ್ ಮಾತಲ್ಲಿ ಹೇಳ್ತೀನಿ, ಕೋಟಿ ದುಡ್ಡಿದ್ರು ಕೂಡ ದಾನ ಮಾಡುವಂತ ಮನ್ಸಿಲ್ಲ ಅಂದ್ರೆ ಅದ್ ಇಟ್ಕೊಂಡು ಏನ್ ಪ್ರಯೋಜನ ಇದೆ? ಅಣ್ಣನ ಹತ್ರ ಎಲ್ಲ ಇದೆ. ದೇವರು ಭಗವಂತ ಕೂತ್ಕೊಂಡು ತಿನ್ನೋಷ್ಟು ಶಕ್ತಿ, ಆಸ್ತಿ, ಹಣ, ಐಶ್ವರ್ಯ ಎಲ್ಲವನ್ನೂ ಕೊಟ್ಟಿದ್ದಾರೆ. ಆದ್ರೆ ಅವರಲ್ಲೆಲ್ಲೋ ಕೂತ್ಕೊಂಡು ಸುಮ್ಮನಾಗ್ತಾ ಇಲ್ಲ. ನಿಮ್ಮಂತ ಜನಗಳ ಮಧ್ಯದಲ್ಲಿ ಬೆರೀಬೇಕು, ನನ್ನಲ್ಲಿರ್ತಕ್ಕಂಥ 1 ರೂಪಾಯಿನ ನಿಮ್ಮಂತವ್ರು ಕೊಡ್ಬೇಕು ಅಂತೇಳಿ ಚೇತನ್ ಅಣ್ಣವ್ರ ಜೊತೆ ಕೈ ಜೋಡಿಸಿದ್ದಾರೆ. ಅದು ಬಹಳ ಸಂತೋಷದ ವಿಷಯ. ಜೊತೆಗೆ ನಮ್ಮ ಒಂದು ಆಶ್ರಮ ಕಟ್ಟಡ ನಿರ್ಮಾಣ ಆಗ್ತಾ ಇದೆ. ನೀವೆಲ್ಲ ಭಾವಿಸ್ಬೋದು, ಯಾವುದೋ ಸರ್ಕಾರ ದುಡ್ಡಲ್ಲೋ ಯಾವ ಗಣ್ಯ ವ್ಯಕ್ತಿಗಳ ದುಡ್ಡಲ್ಲೋ ನಾನು ಮಾಡ್ತಾ ಇಲ್ಲ. ಇಂಥ ಮಹಾನ್ ವ್ಯಕ್ತಿಗಳ ಸಹಕಾರ ಸಹಾಯದಿಂದ ಮಾಡ್ತಾ ಇದ್ದೀನಿ. ಇದರಲ್ಲಿ ಒಂದು ದೊಡ್ಡ ಮನಸ್ಸು ಹೇಳ್ತೀನಿ ನೋಡಿ, ಚೇತನ್ ಅವ್ರಿಗೆ ಇವ್ರ ಪರಿಚಯ. ಆದ್ರೆ ಇವ್ರು ಏನ್ ಮಾಡ್ತಾರೆ ನೋಡಿ, ಯೋಗೀಶ್ ಅಲ್ಲಿ ಬಿಲ್ಡಿಂಗ್ ಕಟ್ತಾವ್ರೆ ಅಣ್ಣ, ದಯವಿಟ್ಟು ನೀವು ಬಂದು ಅವ್ರಿಗೆ ಸಹಾಯ ಮಾಡ್ಬೇಕು ಅಂತೇಳಿ ಕರ್ಕೊಂಡ್ ಬರ್ತಾರೆ. ಇದು ನಿಜವಾಗ್ಲೂ ಬೇಕಾಗಿರುವಂತ ಒಂದು ಗುಣ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಯಾರಾದ್ರೂ ಒಬ್ರು ದಾನಿಗಳು ಸಿಕ್ಕಿದ್ರೆ ನಮಗ್ ಮಾತ್ರ ಸಹಾಯ ಮಾಡ್ಲಿ, ಅವ್ರಿಗೆ ಯಾಕೆ ಮಾಡ್ಬೇಕು ಅನ್ನೋ ಮನ್ಸಿರೋರು ಇದ್ದಾರೆ ಅಲ್ವಾ? ನಿಜ ತಾನೆ? ಸೊ ಹಾಗೆ ಆಮೇಲೆ ನಮ್ಮ ಅಣ್ಣ ನಮ್ಮ ರಾಕಿ ಅಣ್ಣ ಇದ್ದಾರೆ. ಸೊ ಅವರು ಅಷ್ಟೇ ಇವತ್ತು ಸಮಾಜದಲ್ಲಿ ಸಾಕಷ್ಟು, ಅವರಿಗೆ ಮನುಷ್ಯರಿಗಿಂತ ನಾವು ಪ್ರಾಣಿಗಳ ಮೇಲೆ ಪ್ರೀತಿ ಜಾಸ್ತಿ, ಮನುಷ್ಯರಿಗೆ ಯಾಕೆ ಪ್ರೀತಿ ಕಮ್ಮಿ ಅಂತ ಹೇಳ್ಬಿಡ್ತೀವಿ. ಇವತ್ತು ನೀವು 10 ದಿನದಲ್ಲಿ 9 ದಿನ ತುಪ್ಪದನ್ನ ಇಕ್ಕಿ, 10ನೇ ದಿನ ಇಕ್ಕಿಲ್ಲ ಅಂದ್ರೆ ಲೋಪರು ಅಂತಾನೆ ಅನ್ನೋದು. ಕರೆಕ್ಟ್ ಅಲ್ವಾ ಅಣ್ಣ? ಸೊ ಹಂಗಾಗಿ ಅಣ್ಣನಿಗೆ ಮನುಷ್ಯರಿಗಿಂತ ಪ್ರಾಣಿಗಳ ಮೇಲೆ ಪ್ರೀತಿ ಜಾಸ್ತಿ.
ಅವರು ಪ್ರಾಣಿ ಪ್ರಿಯರು. ಸಾಕಷ್ಟು ನಾಯಿಗಳಾಗಿರ್ಬೋದು, ರಸ್ತೆಗಳಲ್ಲಿ ಯಾವ ತುಂಬಾ ಊಟ ಇಲ್ಲದೆ ಒದ್ದಾಡ್ತಿರ್ತವೆ, ಅಂಥವಕ್ಕೆಲ್ಲ ಸಹಾಯ ಮಾಡೋದು ಅಂದ್ರೆ ನಿಮ್ಗೆ ತುಂಬಾ ಇಷ್ಟ ಅಂತ ನಂಗೆ ಗೊತ್ತು. ಒಳ್ಳೇದಾಗ್ಲಿ. ನೀವು ಕೂಡ ಈ ಸಮಾಜದಲ್ಲಿ ಸಾಕಷ್ಟು ಒಳ್ಳೊಳ್ಳೆ ಕೆಲಸಗಳಿಗೆ ಕೈ ಜೋಡಿಸ್ತಾ ಇದ್ದೀರಾ. ಈ ತರ ಒಳ್ಳೆ ಕೆಲಸ ಮಾಡೋರಿಗೆ ಬೆನ್ ತಟ್ಟುವಂತ ಕೆಲಸ ಮಾಡ್ತಾ ಇದ್ದೀರಾ. ನಿಮಗೂ ಕೂಡ ಭಗವಂತ ಒಳ್ಳೇದ್ ಮಾಡಲಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಆಮೇಲೆ ವಿಶೇಷವಾಗಿ ಇಲ್ಲಿ ಸುಮಾರು ಜನ ಇದ್ದಾರೆ, ದೊಡ್ಡವರೆಲ್ಲ ಇದ್ದಾರೆ, ಎಲ್ಲ ಒಂದೊಂದು ರೀತಿಯಲ್ಲಿ ಸಾಧನೆ ಮಾಡಿರೋರೆ, ಒಂದೊಂದು ರೀತಿಯಲ್ಲಿ ಒಳ್ಳೊಳ್ಳೆ ಕೆಲಸ ಮಾಡಿರೋರು. ಆಮೇಲೆ ಇವರೆಲ್ಲ ನಮ್ಗೆ ಇನ್ಸ್ಪಿರೇಷನ್, ಯಾಕಂದ್ರೆ ಇವರೆಲ್ಲ ಒಳ್ಳೆ ಕೆಲಸ ಮಾಡಿರೋದಕ್ಕೆ ಇಲ್ಲಿ ಕೂತಿದ್ದಾರೆ. ಸೊ ಹಾಗಾಗಿ ಇವತ್ತು ಇಲ್ಲಿ ಬಂದಿದ್ದು ಬಹಳ ಸಂತೋಷ ಆಯ್ತು, ಬಹಳ ಖುಷಿ ಆಯ್ತು. ಎಲ್ರಿಗೂ ಒಳ್ಳೇದಾಗ್ಲಿ. ಅಣ್ಣ ಇವತ್ತು ಎಷ್ಟು 14 ಮನೆ ಅಲ್ಲಣ್ಣ, 14 ಮನೆ ಕಟ್ಟಿದ್ದಾರೆ. ಭಗವಂತ ಶಕ್ತಿ ಕೊಟ್ಟು 14,000 ಮನೆ ಕಟ್ಟುವಷ್ಟು ಶಕ್ತಿ ಅವ್ರು ಕೊಡ್ಲಿ ಅಷ್ಟೇ. ಇಷ್ಟು ಮಾತ್ರ ಹೇಳಕ್ ಇಷ್ಟಪಡ್ತೀನಿ ಅಣ್ಣ. ಒಳ್ಳೇದಾಗ್ಲಿ, ದೇವ್ರು ಚೆನ್ನಾಗಿಟ್ಟಿರ್ಲಿ, ಶನೇಶ್ವರ ಸ್ವಾಮಿ ಆಶೀರ್ವಾದ ಎಲ್ರಿಗೂ ಸಿಗ್ಲಿ. ಇಲ್ಲಿ ಬಂದು ನಿಮ್ಮನ್ನೆಲ್ಲ ನೋಡಿದ್ದು ಬಹಳ ಸಂತೋಷ ಆಯ್ತು. ಎಲ್ರಿಗೂ ಒಳ್ಳೇದಾಗ್ಲಿ, ಶನೇಶ್ವರ ಒಳ್ಳೇದ್ ಮಾಡಲಿ. ಧನ್ಯವಾದ. ನಿಮ್ಮನ್ನ ಕಾಪಾಡಬೇಕು, ಕಾಪಾಡ್ತಾನೆ. ಮತ್ತೆ ಇಲ್ಲಿ ಯಾರು ಪುಟಾಣಿಗಳು ನೀವು ಕೂತಿದ್ದೀರಲ್ಲ, ನಿಜವಾಗ್ಲೂ ನಿಮಗೂ ಕೂಡ ಥ್ಯಾಂಕ್ ಯು. ಯಾಕಂದ್ರೆ ನೀವಿಲ್ಲ ಅಂದ್ರೆ ಈ ಒಂದು ಕಾರ್ಯಕ್ರಮ ನಿಮಗೂ ಕೂಡ ಈ ಒಂದು ಕಾರ್ಯಕ್ರಮ ಇಷ್ಟು ಒಂದು ಮಟ್ಟದಲ್ಲಿ ಯಶಸ್ವಿಯಾಗಿ ಕಂಪ್ಲೀಟ್ ಆಗೋದಕ್ಕೆ ಸಾಧ್ಯನೇ ಆಗ್ತಿರ್ಲಿಲ್ಲ. ಥ್ಯಾಂಕ್ ಯು ಪ್ರತಿಯೊಬ್ಬರಿಗೂ. ಬನ್ನಿ ಜೋರ ಚಪ್ಪಲೆ, ಬನ್ನಿ ಜೋರ ಚಪ್ಪಲೆ, ಬನ್ನಿ 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 ಬನ್ನಿ. ನಿಮ್ಮ ಒಂದು ಉತ್ಸಾಹ ಯಾವತ್ತೂ ಇದ್ರೇನೆ ನಮಗೂ ಕೂಡ ಒಂದು ಉತ್ಸಾಹ. ನಾವು ಕೂಡ ಇನ್ನು ಏನಾದ್ರು ಮಾಡ್ಬೇಕಂತ ಮುಂದೆ ಹೋಗ್ತಿರ್ತೀವಿ. ನೀವು ಉತ್ಸಾಹ ಖಂಡಿತ ನಮ್ಮ ಎದ್ರ ಮೇಲೆ ಇರಬೇಕು. ಪ್ರತಿಯೊಬ್ರು ಕೂಡ ಸನ್ಮಾನ ಆಗಿದ್ದಾದ್ಮೇಲೆ ಪ್ರತಿಯೊಬ್ರು ಕೂಡ ಊಟ ಮಾಡ್ಕೊಂಡು ಹೋಗ್ಬೇಕು. ಖಂಡಿತ ಊಟ ಮಾಡ್ಕೊಂಡೇ ಹೋಗ್ಬೇಕು, ಯಾರು ಕೂಡ ಇಲ್ಲ ಅನ್ಬಾರ್ದು. ನಿಮ್ಗೆ ಊಟ ಎಲ್ಲ ಕೂಡ ಸಿದ್ಧ ಮಾಡಿಟ್ಟಿದೀವಿ. ಮತ್ತೆ ಪುಟಾಣಿಗಳು ಅಮ್ಮ ನೀವು ಕೂಡ ದಯವಿಟ್ಟು ಊಟ ಮಾಡಿ. ನೀವು ಊಟ ಮಾಡಿಲ್ಲ ಅಂದ್ರೆ ಇನ್ನು ಸಾಯಂಕಾಲದವರೆಗೂ ಕೂಡ ಇಲ್ಲಿ ಪ್ರೋಗ್ರಾಮ್ ನಡೀತಲ್ಲ. ಸೊ ಪ್ರೋಗ್ರಾಮ್ ನಡೆಯಲ್ಲ ಅಂತ ನಿಮ್ಮನ್ನ ನಾವು ಊಟ ಮಾಡೋದಿಲ್ಲ. ಫಸ್ಟ್ ಊಟ ಮಾಡ್ಬಿಡಿ, ಅದಾದ್ಮೇಲೆ ನೋಡ್ಕೊಳ್ಳೋಣ, ಸರಿನಾ? ನೀವು ಚೆನ್ನಾಗಿದ್ರೆ ನಾವು ಇರ್ತೇನೆ, ಸರಿನಾ? ಥ್ಯಾಂಕ್ ಯು ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು. ಕಲಾವಿದರು ಒಂದು ಫೋಟೋ ಬನ್ನಿ ಎರಡು ಬಂದ್ಬಿಡಿ, ಸ್ಟೇಜ್ ಮೇಲೆ ಬಂದ್ಬಿಡಿ. ಚೆನ್ನಾಗಿರ್ಬೇಕು, ಮಗಳು ಚೆನ್ನಾಗಿರ್ಬೇಕು ಅಂತ ನಿಷ್ಕಲ್ಮಶವಾಗಿ ಆಶೀರ್ವಾದ ಮಾಡೋರು ತಂದೆ ತಾಯಿ ಮಾತ್ರನೇ. ಆ ಸ್ಥಾನದಲ್ಲಿ ನಿಂತು ನೀವು ಆಶೀರ್ವಾದ ಮಾಡಿದ್ದಾದ್ರೆ ಮನಸ್ಸು ಬಿಡುತ್ತೆ. ನಿಜವಾಗ್ಲೂ ಇವರು ಕೂಡ ನಾಳೆ ನಿಮ್ಮ ಸ್ಥಾನಕ್ಕೆ ಬರ್ತಾರೆ, ನಿಮ್ಮಂತೆ ಆಗ್ತಾರೆ. ನಿಮ್ಮಂತೆನೆ ನಾವು ಬಡವರಿಗೆ ಸಹಾಯ ಮಾಡುವಂತಹ ವ್ಯಕ್ತಿಗಳಾಗಿ ಇವರು ಬಂದು ಬರ್ತಾರೆ ಅನ್ನೋದೇ ನಮ್ಮ ಆಸೆ. ಮನಸ್ಫೂರ್ತಿಯಾಗಿ ನಿಮ್ಮ ಮಕ್ಕಳು ಅನ್ಕೊಂಡು ಇವ್ರಿಗೆ ಆಶೀರ್ವಾದ ಮಾಡಿ. ಈ ಕಲಾವಿದರಿಗೆ ಆಶೀರ್ವಾದ ಮನೆಯಲ್ಲ ಯೋಗೇಶನ್ ಅವರು, ಜನಸ್ನೇಹಿ ಯೋಗೇಶನ್ ಅವರು ಅಂದಂಗೆ ಇನ್ನೂ 14,000 ಮನೆ ಮಾಡ್ಬೇಕಂತ ಬಯಸ್ತಿದೀವಿ. ಆ ಆಶೀರ್ವಾದ ಖಂಡಿತ ಪ್ರತಿಯೊಬ್ರು ಮಾಡ್ಬೇಕು. ನಿಮ್ಮಂತ ಆಶೀರ್ವಾದ ಇದ್ರೆ ಖಂಡಿತ ಅವ್ರಿಗೆ ಈ 14 ಮನೆ ಅನ್ನೋದು ಇನ್ನೊಂದು 100 ಮನೆ ಆಗ್ಲಿ ಅಂತ ನಾವು ಕೂಡ ಮನಸ್ಫೂರ್ತಿಯಾಗಿ ಬಯಸ್ತಿದೀವಿ. ಆ ದೇವರ ಆಶೀರ್ವಾದ, ಆಶೀರ್ವಾದ ಅವ್ರಿಗೆ ಕೊಡ್ಲಿ ಅಂತ ನಾವು ಬಯಸ್ತಿದೀವಿ. ಯೋಗೇಶನ್ ಸುಸಿ ನಿಮ್ಮನ್ನ ನೋಡಿ ಇವರು ಕೂಡ ಮಾಡ್ಬೇಕಂತ ಆಶ್ರಮ ರೆಡಿ ಮಾಡ್ತಿದ್ದಾರೆ. ನೋಡಿ ವಯಸ್ಸು ನೋಡಿ ಅವರು ರೆಡಿ ಮಾಡಿದ್ದಾರೆ ಆಲ್ರೆಡಿ. ಓಪನಿಂಗ್ ಇದೆ, ನಿಮ್ಮನ್ನ ಕರೀತಾರೆ, ನೀವು ಕೂಡ. ಬಟ್ ಅವ್ರೇನಂದ್ರೆ ಹೊರಗಡೆ ಮಾತಾಡೋದು ಬರಲ್ಲ, ಸೈಲೆಂಟ್ ಆಗಿರ್ತಾರೆ, ಬಟ್ ಕೆಲಸ ಮಾಡ್ತಿದ್ದಾರೆ ಅವರು. ಇನ್ಸ್ಟಾ ಪೇಜ್ ಕೇಳಿ, ನಮ್ಮ ಪೇಜ್ ಹೆಸರೇನು? ಜನಸ್ನೇಹಿ ಕಲ್ಯಾಣ್. ಸೊ ಆ ರೀತಿ ಎಷ್ಟೋ ಜನಕ್ಕೆ ಬಂದು ಇನ್ಸ್ಪಿರೇಷನ್ ಆಗಿದ್ದೀರಾ. ಇದೇ ರೀತಿ ನಿಮ್ಮ ಕೆಲಸ ಮುಂದುವರಿಸ್ಕೊಂಡು ಹೋಗ್ಬೇಕು. ಎಷ್ಟೇ ಕೆಲಸಗಳಿದ್ರು ಕೂಡ ಇಂಥ ಕೆಲಸಗಳಿಗೆ ನೀವು ಬರಲೇಬೇಕು. ನಮ್ಗೊಂದು ಪ್ರೋತ್ಸಾಹ ತುಂಬಲೇಬೇಕು ನೀವು. ಥ್ಯಾಂಕ್ ಯು. ವಾದಪುರ ಸಾಕು ನಿಜವಾಗ್ಲು ಅವ್ರಿಗೆ ರೇಷನ್ ಐಟಮ್ಸ್ ತಗೊಂಡೋಗಿ ಅವ್ರು ಇರೋ ಜಾಗಕ್ಕೆ ಹೋಗಿ ಅವ್ರ ಕಷ್ಟ ಕೇಳಿ ಸುಮಾರು ಜನಕ್ಕೆ ರೇಷನ್ ಐಟಮ್ಸ್ ಕೊಟ್ಟು ಸಹಾಯ ಮಾಡ್ತಾ ಬಂದಿದ್ದಾರೆ. ಎಷ್ಟೋ ಜನಕ್ಕೆ ಅನ್ನದಾನ. நம்ம கிருஷ்ணகிரி மாவட்டத்தில் வந்து தள்ளித்தொகுதி வந்து இவர் பேர் சேத்தான். இவர் வந்து கிட்டத்தட்ட இவரும் பரத்தும் வந்து சேர்ந்து 14 வீடுக்கு பக்கம் கட்டி கொடுத்துருக்காங்க இப்போதைக்கு. ஆனால் இன்னைக்கு சுச்சுவேஷன் பார்த்தீங்கன்னா நிறைய பேர் ஆளாளுக்கு நிறைய கஷ்டம் இருக்கும். ஆனால் இந்த கஷ்டத்தில் இவரும் வந்து பெரிய பணக்காரெல்லாம் ஒன்றும் கிடையாது. இவரும் வந்து பார்த்தீங்கன்னா ரொம்ப கஷ்டத்தில் தான் இருக்கிறாரு. ஆனால் அதையும் மீறி வந்து
ரொம்ப இல்லாதவங்களுக்கெல்லாம் பார்த்தா அவர் வந்து வீடு கட்டி கொடுக்குறாரு. ஆனா நிறைய பேர் வந்து கோடிக்கணக்கில் பணம் வச்சிருக்காங்க. ஆனா அவங்களே வந்து பாத்தீங்கன்னா எதையும் வந்து செய்யணும்னு யாருக்குமே தோன்றது கிடையாது. இன்னைக்கு வரைக்குமே வந்து பாத்தீங்கன்னா இவர் கிட்டத்தட்ட 14-15 வீடு பக்கம் கட்டி கொடுத்துருக்காரு. ஆனா இவருக்கு வந்து முடிஞ்ச அளவுக்கு எல்லாருமே சப்போர்ட் பண்ணுங்க, ஃபாலோ பண்ணுங்க. இவர் வந்து எதிர்பார்க்கறது வந்து என்ன காசு பண்ணலாம் கிடையாது. அவர் பண்ண நல்லதுக்கு வந்து பாத்தீங்கன்னா நிறைய பேரோட பாராட்டு வேணும் இவருக்கு. ஏன்னா வந்து அப்பதான் இவரு நிறைய பேர் வந்து இவருக்கு வந்து நம்ம இப்ப யாராச்சும் ஒரு நல்லது ஏதாச்சும் ஒண்ணு பண்றாங்க அப்படின்னா அவங்க வந்து நம்ம ஊக்குவிக்கிற விதமா வந்து அவங்களுக்கு நம்ம சப்போர்ட் பண்ணலாம். நீங்க வந்து காசு பணம் கொடுக்க தேவையில்லை. ஏன்னா அவர் வந்து நிறைய வந்து இன்வெஸ்ட்மெண்ட் பண்ணி தான் அவர் நிறைய பேர் கட்டித்தராங்க. இதை வெளியில ஃபண்ட் வருது, இதாலே அவங்க கொடுத்து இது பண்றாங்க, அதை வந்து மேனேஜ் பண்ணி கட்டித்தராங்க. ஏன்னா இன்னைக்கு சுச்சுவேஷன்ல என்னோட ஒர்க் பார்க்கறதுக்கு எனக்கு டைம் கரெக்டா இருக்கு. இப்ப அடுத்தவங்களுக்காக நான் போய் இறங்கி நான் ஒரு வேலை செய்யணும் அப்படின்றது வந்து பெரிய விஷயம் தான் இது. அதை வந்து இவர் வந்து அவர் அடுத்தவங்களுக்காக ரிஸ்க் எடுத்து இல்லாதவங்களுக்காக வந்து பண்ணித்தராருன்ற போது இவருக்கு வந்து ரொம்ப சப்போர்ட் தேவைப்படுது. தயவு செஞ்சு முடிஞ்சவங்க எல்லாருமே சப்போர்ட் பண்ணி கங்க்ராச்சுலேஷன் பண்ணி கொஞ்சம் வாழ்த்துங்க. ஏன்னா இவர் பண்றது வந்து சாதாரணமான விஷயம் கிடையாது, நல்லா பெரிய விஷயம் இது. முடிஞ்சளவு சப்போர்ட் பண்ணி இவர் ஒரு ஊக்குவிங்க. ఒక ఫోటో తెచ్చిద్దాం. సరే పాటలు ఏంటా డాన్స్